ಶಿವರಾತ್ರಿ ಹಬ್ಬಕ್ಕೆ ನಮ್ಮನೇಲಿ ಮಾಡೋ ರುಚಿಕರವಾದ ಹುರ್ಗಡ್ಲೆ ತಂಬಿಟ್ಟು ಹೇಗೆ ಮಾಡೋದು ನೋಡೋಣ. ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡು ಆ ಬಾಣಲೆ ಸ್ವಲ್ಪ ಕಾದ್ಮೇಲೆ 2 ಕಪ್ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೀಜನ ಹುರ್ಕೊಂಡಾದ್ಮೇಲೆ ಅದನ್ನು ನಾವು ಟ್ರೀ ಇಲ್ಲಾಂದರೆ ಅದರ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಶಿಫ್ಟ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡೋಣ. ಅದಾದಮೇಲೆ ಅದೇ ಬಾಣಲಿಗೆ 2 ಕಪ್ ಹುರ್ಗಡ್ಲೆ ಇಲ್ಲ ಅಂತ ಅಂದರೆ ಅರ್ಧ kg ಹುರ್ಗಡ್ಲೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದು ಫ್ರೈ ಆದಮೇಲೆ ಅದನ್ನು ಕೂಡ ಒಂದು ಟ್ರೀ ಇಲ್ಲ ಪ್ಲೇಟಿಗೆ ಶಿಫ್ಟ್ ಮಾಡಿ ಹಾರೋಕ್ಕೆ ಬಿಡೋಣ. ಅದೇ ಕಾದಿರೋ ಬಾಣಲೆಗೆ 1 ಕಪ್ ಬಿಳಿ ಎಳ್ಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಎಳ್ಳನ್ನ ಹುರ್ಕೊಂಡಿದ್ದಾದಮೇಲೆ ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಆರೋಕ್ಕೆ ಬಿಡೋಣ. ಫ್ರೈ ಮಾಡಿರೋ ಹುರ್ಗಡ್ಲೆ ಜೊತೆ 3 ಲವಂಗ, 1 ಜಾಯಿಕಾಯಿನ ಹಾಕ್ಕೊಳ್ಳೋಣ. ಆ ಜಾಯಿಕಾಯಿನ ಚೆನ್ನಾಗಿ ಕುಟ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹುರಿದಿರೋ ಹುರ್ಗಡ್ಲೆ, ಜಾಯಿಕಾಯಿ, 3 ಲವಂಗ ಹಾಕ್ಕೊಂಡು ರುಬ್ಕೊಳ್ಳೋಣ. ಅದು ಪೌಡರ್ ಥರ ಆಗಿರಬೇಕು. ರುಬ್ಕೊಂಡಾದಮೇಲೆ ಅದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. 1 ಇಲ್ಲಾಂದರೆ 1 ಅರ್ಧ ಕೊಬ್ಬರಿನ ಹೆಚ್ಕೊಳ್ಳೋಣ, ಇಲ್ಲಾಂದರೆ ತುರ್ಕೊಳ್ಳಬೋದು. ಹುರಿದಿರೋ ಕಡಲೆ ಬೀಜ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ. ಇವಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ರುಬ್ಕೊಂಡಿರೋ ಹುರ್ಗಡ್ಲೆ, ಕಡಲೆ ಬೀಜ, ಕೊಬ್ಬರಿ ಮತ್ತು ಎಳ್ಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮತ್ತೆ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಟು ಅದರಲ್ಲಿ ಕುಟ್ಟಿ ಪುಡಿ ಮಾಡಿರೋ ಬೆಲ್ಲನ ಹಾಕಿ ಚೆನ್ನಾಗಿ ಪಾಕ ಮಾಡ್ಕೊಳ್ಳೋಣ. ಪಾಕ ಚೆನ್ನಾಗಿ ಕುದಿ ಬಂದಮೇಲೆ ಅದನ್ನು ಇನ್ನೊಂದು ಪಾತ್ರೆಗೆ ಸೋಸ್ಕೊಳ್ಳೋಣ. ಸೋಸ್ಕೊಂಡಿರೋ ಬೆಲ್ಲದ ಪಾಕನ ಇವಾಗ ನಾವು ಮಿಕ್ಸ್ ಮಾಡಿಟ್ಕೊಂಡಿರೋ ಹುರ್ಗಡ್ಲೆ, ಕಡಲೆ, ಕೊಬ್ಬರಿ, ಎಳ್ಳಿನ ಜೊತೆಗೆ ಸೇರಿಸಿ ಉಂಡೆ ಕಟ್ಕೊಳ್ಳೋಣ. ಉಂಡೆ ಕಟ್ಕೋಬೇಕಾದ್ರೆ ಹುಷಾರಾಗಿ, ಯಾಕೆ ಅಂತಂದರೆ ಬೆಲ್ಲದ ಪಾಕ ಬಿಸಿ ಇರುತ್ತೆ. ನೋಡ್ಕೊಂಡು ಉಂಡೆ ಒಡೆದೋಗ್ದಾಗೆ ನೀಟಾಗಿ ಉಂಡೆ ಕಟ್ಕೊಳ್ಳೋಣ. ನಾವು ತೊಗೊಂಡಿರೋ ಮೆಷರ್ಮೆಂಟಲ್ಲಿ ಒಂದು 30ರಿಂದ 40 ತಂಬಿಟ್ಟುಂಡೆ ಆಗುತ್ತೆ. ಸೊ ಇವಾಗ ನಮ್ಮ ಶಿವರಾತ್ರಿ ಸ್ಪೆಷಲ್ ಹುರ್ಗಡ್ಲೆ ತಂಬಿಟ್ಟುಂಡೆ ರೆಡಿಯಾಗಿದೆ.